ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ LA ನೈಟ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, LA ನೈಟ್ ಅವರ ಮೇಲೆ ವಿಷನ್ ಕಂಪ್ಲೀಟ್ ಆಗಿ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ರು. ಅಂಡ್ ಈಗ WWE ಅವರು ಅಫಿಷಿಯಲ್ ಆಗಿ LA ನೈಟ್ ಅವರ ಇಂಜುರಿ ಅಪ್ಡೇಟ್ ನ ಕೊಟ್ಟಿದ್ದಾರೆ. LA ನೈಟ್ ಅವರಿಗೆ ಮಲ್ಟಿಪಲ್ ಇಂಜುರಿ ಆಗಿದೆಯಂತೆ. ಅಂಡ್ ಅದರಿಂದ ಅವರು ಸ್ವಲ್ಪ ಟೈಮು WWE ಕಂಪನಿಯಿಂದ ಆಫ್ ಇರ್ತಾರೆ ಅಂತ ಇವತ್ತು WWE ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಕಾದ್ ನೋಡ್ಬೇಕು ಗೈಸ್, ನಮ್ಮ LA ನೈಟ್ ಅವರು ಯಾವಾಗ ಆ ಎಲ್ಲಾ ಇಂಜುರಿಗಳಿಂದ ರಿಕವರಿ ಆಗಿ ಮತ್ತೊಮ್ಮೆ ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಂಗ್ ಜನರಲ್ ಗಂತರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಇವತ್ತಿನ ಮಂಡೇ ನೈಟ್ ಅಲ್ಲಿ ನಮ್ಮ ಗಂತರ್ ಅವರು ಯಾವ ರೀತಿ ಎಲ್ಲರನ್ನು ಕೂಡ ಈಯಾಡಿಸ್ತಾ ಇದ್ರು ಅಂತ. ಲಿಟರಲಿ ಕ್ರೌಡ್ ಬೂ ಮಾಡ್ತಾ ಇದ್ರೆ ಅದನ್ನ ನಮ್ಮ ಗಂತರ್ ಅವರು ಎಂಜಾಯ್ ಮಾಡ್ತಾ ಇದ್ರು. ಅಂಡ್ ಅವರು ಹೋಗ್ಬೇಕಾದ್ರೆ WWE ಅವರು ಒಂದು ಟೀಸ್ ನು ಕೂಡ ಡ್ರಾಪ್ ಮಾಡ್ತಾರೆ. ಗಂತರ್ ಅವರು ನೆಕ್ಸ್ಟ್ ಯಾರನ್ನ ರಿಟೈರ್ಡ್ ಮಾಡ್ತಾ ಇದ್ದಾರೆ ಅಂತ. ನಿಮ್ಗೆ ಗೊತ್ತಿರಬಹುದು, ಏಜ್ ಸ್ಟೈಲ್ ಅವರು 2026ರ ಸಮ್ಮರ್ ಟೈಮ್ ಅಷ್ಟೊತ್ತಿಗೆ ರಿಟೈರ್ಡ್ ಆಗ್ತಾ ಇದ್ದಾರೆ. ಅಂಡ್ ಅದರ ಟೀಸ್ ಕೂಡ ನಮಗೆ ಇವತ್ತು ಮಂಡೇ ನೈಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಂಡಿಂಗ್ ಅಲ್ಲಿ ನಮ್ಮ ಗಂತರ್ ಅವರು ಏಜ್ ಸ್ಟೈಲ್ ಅವರಿಗೆ ಮಾಕ್ ಮಾಡಿ ಹೋಗ್ತಾರೆ. ಸೊ ಏಜ್ ಸ್ಟೈಲ್ ಹಾಗೆ ಗಂತರ್ ಏಜ್ ಸ್ಟೈಲ್ ಅವರ ರಿಟೈರ್ಮೆಂಟ್ ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದನ್ನ WWE ಅವರು ಇವತ್ತಿನ ಮಂಡೇ ನೈಟ್ ರಲ್ಲೂ ಕೂಡ ಟೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡೊನಾಲ್ಡ್ ಟ್ರಂಪ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರ ಲಾಸ್ಟ್ ಶೋ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಟ್ರಂಪ್ ಅವರು ಕೂಡ ಅಟೆಂಡ್ ಆಗಿರ್ತಾರೆ ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಹಾಗೆ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಟ್ರಂಪ್ ಅವರು ಅಟೆಂಡ್ ಆಗ್ತಿರೋದಕ್ಕೆ ಅದನ್ನ WWE ಅವರು ವಾಷಿಂಗ್ಟನ್ DC ಯಲ್ಲಿ ಮಾಡ್ತಾ ಇದ್ದಾರೆ ಅಂತಾನು ಕೂಡ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ WWE ಅವರು ಕೂಡ ಹೋಪ್ ನ ಇಟ್ಕೊಂಡಿದ್ರಂತೆ. ಅಂಡ್ ಅವರು ಕೂಡ ಇನ್ವೈಟ್ ಮಾಡಿದ್ರಂತೆ ಟ್ರಂಪ್ ಅವ್ರನ್ನ ಕರೆಸಲೇಬೇಕು ಅಂತ. ಬಟ್ ಟ್ರಂಪ್ ಅವರು ಎಂಡಿಂಗ್ ಅಲ್ಲಿ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿದ್ರಂತೆ. ಅಂಡ್ ಅದಕ್ಕೋಸ್ಕರ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮಗೆ ಟ್ರಂಪ್ ಅವರ ಇನ್ವಾಲ್ವ್ಮೆಂಟ್ ನೋಡೋದಕ್ಕೆ ಸಿಗಲಿಲ್ಲ. ಅವರೇನಾದ್ರೂ ಒಪ್ಕೊಂಡಿದ್ರೆ 100% ಟ್ರಂಪ್ ಅವರು ಕೂಡ ನಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗೋರು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ಸ್ಪಾಯ್ಲರ್ ಬಗ್ಗೆ. ಇವತ್ತಿನ ಮಂಡೇ ನೈಟ್ ಮುಗಿದ ಕೂಡಲೇ WWE ಅವರು ಒಂದು ಸ್ಮ್ಯಾಕ್ ಡೌನ್ ನ ಪ್ರೀ ಟೇಪ್ ಮಾಡ್ಕೋತಾ ಇದ್ದಾರೆ. ಅದು ಈ ವಾರದ ಸ್ಮ್ಯಾಕ್ ಡೌನ್ ಅಂತ ನೀವೇನಾದ್ರೂ ಕೇಳಿದ್ರೆ, ಇಲ್ಲ ಗಾಯ್ಸ್, ಅದು ಮುಂದಿನ ವಾರದ ಸ್ಮ್ಯಾಕ್ ಡೌನ್. ಡಿಸೆಂಬರ್ 26ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನ WWE ಅವರು ಇವತ್ತೇ ಟೇಪ್ ಮಾಡ್ಕೋತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಅಲ್ಲಿ ಕ್ರಿಸ್ಮಸ್ ಇರೋದ್ರಿಂದ WWE ಅವರು ಹಾಲಿಡೇ ಕೊಡ್ತಾ ಇದ್ದಾರೆ. ಅಂಡ್ ಅದರಿಂದ ನೆಕ್ಸ್ಟ್ ವೀಕಿನ ಸ್ಮ್ಯಾಕ್ ಡೌನ್ ನ WWE ಅವರು ಇವತ್ತೇ ಶೂಟ್ ಮಾಡ್ಕೋತಾ ಇದ್ದಾರೆ. ಅಂಡ್ ಈ ವಾರದ ಸ್ಮ್ಯಾಕ್ ಡೌನ್ ಲೈವ್ ಇರುತ್ತೆ, ಬಟ್ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಪ್ರೀ ಟೇಪ್ಡ್ ಎಪಿಸೋಡ್ ಆಗಿರುತ್ತೆ. ಸೊ ಈ ವಾರದ ಸ್ಮ್ಯಾಕ್ ಡೌನ್ ಗಿಂತ ಮುಂಚೆನೆ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತ ಆದಷ್ಟು ಬೇಗ ನಾನು ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಫುಲ್ ಸರ್ಕಲ್ ಮೂಮೆಂಟ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರು ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿ ರಿಟೈರ್ಡ್ ಆಗಾದ್ಮೇಲೆ ನಮ್ಮ CM ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರು ಬಂದು ಜಾನ್ ಸಿನಾ ಅವರ ಕೈಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಹಾಗೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ಕೊಡ್ತಾರೆ. ಅಂಡ್ ಆ ಒಂದು ಮೂಮೆಂಟ್ ಪ್ಲಾನ್ ಆಗಿರಲಿಲ್ಲ. ನಮ್ಮ ಜಾನ್ ಸಿನಾ ಅವರು ಕೂಡ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗ್ತಾರೆ, ಇದನ್ನ ಇವ್ರು ಯಾಕೆ ನನಗೆ ಕೊಡ್ತಾ ಇದ್ದಾರೆ ಅಂತ. ಬಟ್ ಜಾನ್ ಸಿನಾ ಅವರು ಏನ್ ಮಾಡಿದ್ರೋ ಅದೇ ಕೊನೆಗೆ ಅವರಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ 2005ರಲ್ಲಿ ಹಲ್ಕ್ ಹೋಗನ್ ಅವರು ರಿಟೈರ್ಡ್ ಆಗೋ ಟೈಮಲ್ಲಿ ನಮ್ಮ ಬಟಿಸ್ಟಾ ಹಾಗೆ ಜಾನ್ ಸಿನಾ ಅವರು ಕೂಡ ತನ್ನ ಚಾಂಪಿಯನ್ಶಿಪ್ ನ ಹಲ್ಕ್ ಹೋಗನ್ ಅವರ ಕೈಗೆ ಕೊಟ್ಟು ಅವರ ಕೈಯಲ್ಲಿ ಸೆಲಿಬ್ರೇಟ್ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ಫುಲ್ ಸರ್ಕಲ್ ಮೂಮೆಂಟ್ ಇವತ್ತು ನಮ್ಮ ಜಾನ್ ಸಿನಾ ಅವರ ಕೈಗೆ ಬಂದು ತಲುಪಿದೆ ಅಂತಾನೆ ಹೇಳ್ಬೇಕು. ಸೊ ಇದೆ ಅಂತ ಅನ್ಕೋತೀನಿ. ನಾವು ಹಿಂದೆ ಏನ್ ಮಾಡಿರ್ತೀವೋ ಅದೇ ನಮಗೆ ಮುಂದೆ ಕೂಡ ರಿಪೀಟ್ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ನಮಗೆ ಲೈವ್ ಎಕ್ಸಾಂಪಲ್ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಬ್ಯಾಕ್ ಸ್ಟೇಜ್ ಬಗ್ಗೆ. ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಜಾನ್ ಸಿನಾ ಅವರು ಒಂದು ರಿಟೈರ್ಮೆಂಟ್ ಸ್ಪೀಚ್ ನ ಮಾಡ್ತಾರೆ ಅಂತ. ಬಟ್ ನಮ್ಮ ಜಾನ್ ಸಿನಾ ಅವರು ಯಾವುದೇ ರೀತಿಯ ರಿಟೈರ್ಮೆಂಟ್ ಸ್ಪೀಚ್ ನ ಕೊಡೋದಿಲ್ಲ. ಅವರು ಸಿಂಪಲ್ ಆಗಿ ತನ್ನ ಶೂಸ್ ಗಳನ್ನ ಬಿಚ್ಚಿಟ್ಟು ಹೋಗ್ತಾರೆ. ಕಡೆದಾಗಿ ಅವರ ರಿಯಾಕ್ಷನ್ ಕೂಡ ಸೇಮ್ ಇರುತ್ತೆ. ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಅದೇ ಶೂಸ್ ಗಳ ಫೋಟೋನ ಅಪ್ಲೋಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಸೊ ಬ್ಯಾಕ್ ಸ್ಟೇಜ್ ಅಲ್ಲಿ ಜಾನ್ ಸಿನಾ ಅವರನ್ನ ಯಾರ್ಯಾರು ಮೀಟ್ ಮಾಡಿದ್ರು ಗೊತ್ತಾ? ಮೊದಲನೇದಾಗಿ ರೋಮನ್ ರೈನ್ಸ್ ಅವರು ಮೀಟ್ ಮಾಡ್ತಾರೆ. ಅದಾದ್ಮೇಲೆ AEW ಕಂಪನಿಯಿಂದ WWE ಅವರು ಡೀನ್ ಎಂಬ್ರೋಸ್ ಅಂದ್ರೆ ನಮ್ಮ ಜಾನ್ ಮಾಕ್ಸ್ಲಿ ಅವರನ್ನು ಕೂಡ ಕರೆಸಿರ್ತಾರೆ. ಅಂಡ್ ಜಾನ್ ಮಾಕ್ಸ್ಲಿ ಅವರು ಕೂಡ ಬಂದು ಬ್ಯಾಕ್ ಸ್ಟೇಜ್ ಅಲ್ಲಿ ಜಾನ್ ಸಿನಾ ಅವರನ್ನ ಮೀಟ್ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ವಿಡಿಯೋಸ್ ಗಳು ಲೀಕ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಇದನ್ನ ನೋಡಿ ನೀವೆಲ್ಲರೂ ಕೂಡ ಖುಷಿ ಆಗೋದಕ್ಕಿಂತ ಮುಂಚೆ ನಾನು ಒಂದು ಬ್ಯಾಡ್ ನ್ಯೂಸ್ ನ ಕೊಡ್ತೀನಿ. ಇದೆಲ್ಲದೂ ಕೂಡ AI ಜನರೇಟೆಡ್ ವಿಡಿಯೋ. ಲಿಟರಲಿ ಎಷ್ಟು ರಿಯಲ್ ಅಂತ ಅನಿಸ್ತಾ ಇದೆ ಗುರು. ಯಾರಾದ್ರೂ ನೋಡಿದವರು ನಿಜ ಅಂತ ಅನ್ಕೋಬಿಡ್ತಾರೆ. ಓಕೆ, ಡೀನ್ ಎಂಬ್ರೋಸ್ ಅವರು ಬಂದ್ಬಿಟ್ಟಿದ್ದಾರೆ ಜಾನ್ ಸಿನಾ ಅವರಿಗೆ ಥ್ಯಾಂಕ್ಸ್ ನ ತಿಳಿಸೋದಕ್ಕೆ. ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಬ್ಯಾಕ್ ಸ್ಟೇಜ್ ಅಲ್ಲಿ ಡೀನ್ ಎಂಬ್ರೋಸ್ ಅವರು ಕೂಡ ಇದ್ರು. ರೋಮನ್ ರೈನ್ಸ್ ಅವ್ರನ್ನು ಕೂಡ ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಗುರು. ನಾನು ಮೊದಲು ರೋಮನ್ ರೈನ್ಸ್ ಅವ್ರನ್ನ ನೋಡಿ ಓಕೆ, ರಿಯಲ್ ಆಗಿ ರೋಮನ್ ರೈನ್ಸ್ ಅವರು ಏನಾದ್ರು ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ರ ತನ್ನ ಕ್ಯಾರೆಕ್ಟರ್ ನ ಕಾಪಾಡ್ಕೊಳ್ಳೋದಕ್ಕೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಬರ್ಲಿಲ್ವಾ ಅಂತ ಅನ್ಕೋತಾ ಇದ್ದೆ. ಅದಾದ್ಮೇಲೆ ಗೊತ್ತಾಯ್ತು ಇದೆಲ್ಲದೂ ಕೂಡ AI ಜನರೇಟೆಡ್ ಅಂತ. ಸೊ ಈ ಒಂದು ವಿಡಿಯೋನ ನೋಡಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಬಂದ್ರು ಅಂತ ಖುಷಿ ಪಡೋದಕ್ಕೆ ಹೋಗ್ಬೇಡಿ. ಇದೆಲ್ಲದೂ ಕೂಡ AI ಜನರೇಟೆಡ್ ವಿಡಿಯೋ. ಆ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವರು ಇರಲಿಲ್ಲ, ಯಾಕಂದ್ರೆ ಅವರು ಸೌದಿ ಅರೇಬಿಯಾದಲ್ಲಿ ಇದ್ರು. ಗೊತ್ತಿಲ್ಲ WWE ಅವರು ಈ ಒಂದು ಟೈಮ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವ್ರನ್ನ ಸೌದಿ ಅರೇಬಿಯಾಗೆ ಯಾಕೆ ಕಳಿಸಿದ್ರು ಅಂತ. ರೋಮನ್ ರೈನ್ಸ್ ಅವರು ಕೂಡ ಇರಲಿಲ್ಲ, ಬ್ರಾಕ್ ಲೆಸ್ನರ್ ಅವರು ಕೂಡ ಇರಲಿಲ್ಲ. ಅಂಡ್ ಅದೇ ರೀತಿ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಆ ಒಂದು ಶೋ ಅಲ್ಲಿ ಇರಲಿಲ್ಲ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ
ಹತ್ರ ಇದ್ದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ಡಬ್ಲ್ಯೂ ಅವರು ರೀಸೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ನಿಮಗೆ ಗೊತ್ತಿರಬಹುದು ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ನಿಕ್ ಆರ್ಡಿಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ ಡ್ರೂ ಮ್ಯಾಕೆಂಟೈರ್ ಅವರು ಸ್ಮ್ಯಾಕ್ ಡೌನ್ ಗೆ ಬರೋದಕ್ಕೆ ಒಪ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಅವನ ಮನೆಗೆ ಹೋಗಿ ಅವನಿಗೆ ಒಂದು ಡೀಲ್ ನ ಆಫರ್ ಮಾಡಿ ಅವನನ್ನ ಮತ್ತೊಮ್ಮೆ ಸ್ಮ್ಯಾಕ್ ಡೌನ್ ಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಅಂಡ್ ಡಬ್ಲ್ಯೂ ಅವರು ಆ ಇಡೀ ಸೆಗ್ಮೆಂಟ್ ನ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ನಿಕ್ ಆರ್ಡಿಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮನೆಗೆ ಹೋಗಿರ್ತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ನಿಕ್ ಆರ್ಡಿಸ್ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಇಬ್ರು ಕೂಡ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ನಮ್ಮ ನಿಕ್ ಆರ್ಡಿಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೇಳ್ತಾರೆ, ಡ್ರೂ ಮ್ಯಾಕೆಂಟೈರ್ ನಿನ್ನನ್ನ ನಾನು ಸಸ್ಪೆಂಡ್ ಮಾಡಿದ್ದೆ, ಬಟ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೀನು ಆ ರೀತಿ ಆಕ್ಷನ್ ನ ಮತ್ತೊಮ್ಮೆ ತಗೊಂಡೆ. ನಿಜವಾಗ್ಲೂ ನೀನು ಒಳ್ಳೆ ಟ್ಯಾಲೆಂಟ್, ಅದರಿಂದ ನಿನ್ನನ್ನ ಮತ್ತೊಮ್ಮೆ ನಾನು ಶೋಗೆ ಕರ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಮೋರ್ ಕೋಡಿ ರೋಡ್ಸ್ ಅವರ ಆಸೆನೂ ಕೂಡ ಇದು, ಅದಕ್ಕೋಸ್ಕರ ನಾನು ನಿನ್ನನ್ನ ಶೋಗೆ ಕರ್ಕೊಂಡು ಬರಬೇಕು ಅಂತ ಇದ್ದೀನಿ. ಅಂಡ್ ಕೆಲವೊಂದಷ್ಟು ಡೀಲ್ಗಳನ್ನು ಕೂಡ ನಿನ್ನ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ನಿನಗೆ ಬೇಕಾದಂತಹ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನಿನಗೆ ಸಿಗುತ್ತೆ. ಎರಡನೇದಾಗಿ ನೀನು ನನ್ನ ಸ್ಟಾಫ್ಸ್ ಗಳ ಬಳಿ ಲೀಗಲ್ ಆಗಿ ಪಬ್ಲಿಕ್ ಅಲ್ಲಿ ಬಂದು ಸಾರಿನ ಕೇಳಬೇಕು. ಅಂಡ್ ಮೂರನೇದಾಗಿ ಅದಕ್ಕೆ ನೀನು ಅಫ್ಕೋರ್ಸ್ ಫೈನ್ ಕೂಡ ಕಟ್ಟಬೇಕು. ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೀನು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಎಷ್ಟು ದುಡ್ಡು ನಿನಗೆ ಸಿಕ್ಕಿತ್ತೋ ಅಷ್ಟು ದುಡ್ಡನ್ನ ನೀನು ಕಟ್ಟಿದ್ರೆ ಸಾಕು. ಈ ಮೂರು ಕಂಡೀಷನ್ಸ್ ಗಳಿಗೆ ಒಪ್ಕೊಂಡ್ರೆ ಡೀಲ್ ಮಾಡೋಣ, ನೀನು ಮತ್ತೊಮ್ಮೆ ನಮ್ಮ ಶೋಗೆ ಬರಬಹುದು ಅಂತ ನಮ್ಮ ನಿಕ್ ಆರ್ಡಿಸ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳಿ, ಓಕೆ ನನಗೆ ಚಾಂಪಿಯನ್ಶಿಪ್ ಗೆ ಮತ್ತೊಮ್ಮೆ ಅವಕಾಶ ಸಿಗ್ತಾ ಇದೆ, ನನ್ನ ಲೈಫ್ ಅಲ್ಲಿ ನಾನು ಬೇಕು ಅಂದಿದ್ದು ಅದನ್ನ ಮಾತ್ರ, ಬಟ್ ಯಾಕೋ ನನಗೆ ಅದು ಬೇಡ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈ ಎಲ್ಲಾ ಡೀಲ್ಸ್ ಗಳನ್ನು ಕೂಡ ನೀನ್ ಮಾಡಿದ್ಯಾ, ಅದೇ ರೀತಿ ಕೋಡಿ ರೋಡ್ಸ್ ಮಾಡಿದ್ಯಾನೆ. ನಿಜವಾಗ್ಲೂ ನೀನು ಸ್ಮ್ಯಾಕ್ ಡೌನ್ ನಲ್ಲಿ ಒಂದು ಅನ್ಸೇಫ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡಿದ್ಯಾ. ನನಗೂ ಕೂಡ ಕೆಲವೊಂದಷ್ಟು ಡೀಲ್ ಗಳಿದೆ, ಅದನ್ನ ಬೇಕಾದ್ರೆ ನಾವು ಮಾತಾಡೋಣ. ಮೊದಲನೇದಾಗಿ ನನಗೆ ಅಫ್ಕೋರ್ಸ್ ಚಾಂಪಿಯನ್ಶಿಪ್ ಗೆ ಅವಕಾಶ ಬೇಕು, ಬಟ್ ಪ್ರತಿ ಬಾರಿನೂ ಕೂಡ ನನಗೆ ಅವಕಾಶ ಸಿಕ್ಕಾಗ ನೀನು ನಿನ್ನ ಗೋಲ್ಡನ್ ಬಾಯ್ ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅವನ ಪರವಾಗಿ ಎಲ್ಲಾ ರೂಲ್ಸ್ ಗಳನ್ನು ಕೂಡ ಇಡ್ತಾ ಇರ್ತೀಯ. ಬಟ್ ಈ ಬಾರಿ ಆ ರೀತಿ ಆಗಬಾರ್ದು, ಯಾಕಂದ್ರೆ ಈ ಬಾರಿ ನಾನೇ ಸ್ಟಿಪ್ಯುಲೇಷನ್ ನ ಚೂಸ್ ಮಾಡ್ತೀನಿ. ಅಂಡ್ ಆ ಸ್ಟಿಪ್ಯುಲೇಷನ್ ನಲ್ಲೇ ನನ್ನ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಆಗಬೇಕು. ಎರಡನೇ ಕಂಡೀಷನ್ ಏನಪ್ಪಾ ಅಂದ್ರೆ ನಾನೇನಾದ್ರೂ ಸ್ಮ್ಯಾಕ್ ಡೌನ್ ಗೆ ಬಂದ್ರೆ ನೀನು ಲಾಯರ್ಸ್ ಗಳನ್ನ ಕರ್ಕೊಂಡು ಬರಬೇಕು, ಒಂದು ಮೀಟಿಂಗ್ ನ ಇಡಬೇಕು. ಅಂಡ್ ಆ ಒಂದು ಮೀಟಿಂಗ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಸೈನ್ ನ ಮಾಡಬೇಕು ನೀನು ಹಾಗೆ ಕೋಡಿ ರೋಡ್ಸ್. ಆ ಒಂದು ಡಾಕ್ಯುಮೆಂಟ್ ಅಲ್ಲಿ ಏನ್ ಬರ್ದಿರ್ಬೇಕು ಅಂದ್ರೆ ನನ್ನ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಆಗೋ ತನಕ ಕೋಡಿ ರೋಡ್ಸ್ ಅವರೇನಾದ್ರೂ ನನ್ನ ಮೇಲೆ ಫಿಂಗರ್ನು ಕೂಡ ಇಟ್ಟಿದ್ರೆ ಅವನು ತನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಬೇಕು. ಈ ರೀತಿ ಡೀಲು ಆ ಒಂದು ಕಾಂಟ್ರಾಕ್ಟ್ ಅಲ್ಲಿ ಇರಬೇಕು. ಇದಕ್ಕೆಲ್ಲ ನೀನು ಒಪ್ಕೊಂಡ್ರೆ ಮಾತ್ರ ನಾನು ಮತ್ತೊಮ್ಮೆ ಬರ್ತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ನಿಕ್ ಆರ್ಡಿಸ್ ಅವರು ಹೇಳ್ತಾರೆ, ನೀನ್ ಈ ರೀತಿ ಮಾತಾಡ್ತೀಯಲ್ಲ ಇದಕ್ಕೆ ನನಗೆ ನಿನ್ ಮೇಲೆ ಕೋಪ ಬರೋದು, ಬಟ್ ಏನು ಮಾಡೋದಕ್ಕೆ ಆಗೋದಿಲ್ಲ, ನನಗೆ ನೀವು ಬೇಕು ಅಂಡ್ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ನೀನ್ ಬೇಕು. ಓಕೆ ನಾನು ಆದಷ್ಟು ಬೇಗ ಎಲ್ಲ ಡಾಕ್ಯುಮೆಂಟ್ ನು ಕೂಡ ಕೋಡಿ ರೋಡ್ಸ್ ಅವರ ಜೊತೆ ಕೂತ್ಕೊಂಡು ಮಾತಾಡಿ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಇಬ್ರು ಕೂಡ ಡೀಲ್ ಗೆ ಒಪ್ಕೋತಾರೆ. ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಫೋನ್ ಗೆ ಡೇಂಜರ್ ಅನ್ನೋ ಒಂದು ನೋಟಿಫಿಕೇಶನ್ ಬರುತ್ತೆ. ಅಂಡ್ ಆ ಒಂದು ನೋಟಿಫಿಕೇಶನ್ ಏನು ಅಂತ ಡ್ರೂ ಮ್ಯಾಕೆಂಟೈರ್ ಅವರು ಓಪನ್ ಮಾಡಿ ನೋಡಿದಾಗ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮನೆಗೆ ನುಗ್ಗಿರ್ತಾರೆ ಅಂತಾನೆ ಹೇಳ್ಬೇಕು. ಇದನ್ನ ನೋಡಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ತಲೆ ಕೆಡುತ್ತೆ. ಏನು ನೀನು ಕೋಡಿ ರೋಡ್ಸ್ ಅವ್ರನ್ನು ಕೂಡ ಕರ್ಕೊಂಡು ಬಂದಿದ್ಯಾ ನಿಕ್ ಆರ್ಡಿಸ್, ನಾನಂತೂ ಈಗ ಕೋಡಿ ರೋಡ್ಸ್ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ, ಅವ್ನು ನನ್ನ ಮನೆಗೆ ಬರುವಂತಹ ಧೈರ್ಯ ಮಾಡಿದಾನೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಪೊಲೀಸ್ಗಳು ಹಾಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಕೂಡ ಬರ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಬ್ರಾಲ್ ಕಂಟಿನ್ಯೂ ಆಗುತ್ತೆ. ಅಂಡ್ ಹಿಂಗೆ ಈ ಒಂದು ವಿಡಿಯೋ ಎಂಡಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಏನೇ ಆಗಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಕಂಡೀಷನ್ ಏನಪ್ಪಾ ಅಂದ್ರೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ನೆಕ್ಸ್ಟ್ ಮ್ಯಾಚ್ ಆಗುತ್ತಲ್ಲ ಆ ಒಂದು ಮ್ಯಾಚ್ ನ ಸ್ಟಿಪ್ಯುಲೇಷನ್ ನ ಅವರೇ ಚೂಸ್ ಮಾಡ್ಕೋತಾರಂತೆ. ಅಷ್ಟೇ ಅಲ್ಲ, ಆ ಒಂದು ಮ್ಯಾಚ್ ಆಗೋ ತನಕ ಕೋಡಿ ರೋಡ್ಸ್ ಅವರು ಏನಾದ್ರೂ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರೆ ಕೋಡಿ ರೋಡ್ಸ್ ತನ್ನ ಚಾಂಪಿಯನ್ಶಿಪ್ ನ ಕಳ್ಕೊತಾನೆ. ಸೊ ಇಷ್ಟು ಕೂಡ ಡೀಲ್ ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳಿದ್ದಾರೆ. ಸೊ ಈಗ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಫ್ಯೂಡ್ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ನಿಮಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.